ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರೆಸಲ್ ಪಲೂಜಾ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇದೇ ತಿಂಗಳು 20ನೇ ತಾರೀಕು ನಮಗೆ ರೆಸಲ್ ಪಲೂಜಾ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಈಗಾಗಲೇ ಅಲ್ಲಿಗೆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಇಯೋಸ್ಕೈ ಹಾಗೆ ಸ್ಟೆಫನಿ ವಕಾರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ನಮ್ಮ ಸ್ಟೆಫನಿ ವಕಾರ್ ಅವರು ನಂಬರ್ 1 ಕಂಟೆಂಡರ್ ಆಗಿದ್ರು. ಅಂಡ್ ಅದಕ್ಕೆ ನಮ್ಮ ಆಡಮ್ ಪೇರ್ಸ್ ಅವರು ಹೇಳಿದ್ರು, ನಯೋಮಿ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದಾರೆ, ಈಗ ನಾನು ನಿನಗೆ ಒಂದು ಅಪೋನೆಂಟ್ ನ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ. ಅಂಡ್ ಅಪೋನೆಂಟ್ ಬೇರೆ ಯಾರು ಅಲ್ಲ ಗೈಸ್, ನಮ್ಮ ಇಯೋಸ್ಕೈ ಅವರು. ನಿಜವಾಗ್ಲೂ ಅನ್ಪ್ರೆಡಿಕ್ಟೇಬಲ್ ಮ್ಯಾಚ್. ಈ ಕಡೆ ನಮ್ಮ ಸ್ಟೆಫನಿ ವಕಾರ್ ಅವರು ಕೂಡ ಗೆಲ್ಲಬಹುದು ಅಂಡ್ ಇಯೋಸ್ಕೈ ಅವರು ಕೂಡ ಗೆಲ್ಲಬಹುದು. ಕಾದ್ ನೋಡೋಣ ಇವರಿಬ್ಬರಲ್ಲಿ ಯಾರು ರೆಸಲ್ ಪಲೂಜಾದಲ್ಲಿ ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ಸಿನ್ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಲೋಗನ್ ಪಾಲ್ ಅವರ ವಿರುದ್ಧ ರೆಸಲ್ ಮಾಡಬೇಕಾದ್ರೆ ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡ್ತಾರೆ, ಅದೇ ರೀತಿ ಎಂಡ್ ಆಫ್ ಡೇಸ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಯಾಕೆ ನಮ್ಮ ಜಾನ್ಸಿನ್ ಅವರು ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಗಳ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡಿದ್ರು ಅಂತ. ಅವ್ರು ಹೇಳ್ತಾರೆ, ನನಗೆ ತುಂಬಾ ಜನ ಸೂಪರ್ ಸ್ಟಾರ್ಸ್ ಗಳ ಮೇಲೆ ಮ್ಯಾಚ್ ಆಡಬೇಕು ಅಂತ ಆಸೆ ಇದೆ, ನಮ್ಮ ರೈವಲ್ರಿನ ಅದೇ ರೀತಿ ಕಂಟಿನ್ಯೂ ಆಗಿ ಮತ್ತೊಮ್ಮೆ ರಿಕಾಲ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ನನ್ನ ಹತ್ರ ಈಗ ಅಷ್ಟೊಂದು ಟೈಮ್ ಇಲ್ಲ, ನನ್ನ ಹತ್ರ ಇರೋದು ಕೇವಲ 8 ಡೇಟ್ಸ್ ಗಳು ಮಾತ್ರ. ಅಂಡ್ 8 ಡೇಟ್ಸ್ ಅಲ್ಲಿ ನಾನು ತುಂಬಾ ಜನರ ಜೊತೆ ಮ್ಯಾಚ್ ಆಡೋದಕ್ಕೆ ಅಫ್ಕೋರ್ಸ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಅವರೆಲ್ಲರಿಗೂ ಕೂಡ ಒಂದು ಟ್ರಿಬ್ಯೂಟ್ ನ ಕೊಡೋದಕ್ಕೋಸ್ಕರ ಸೂಪರ್ ಸ್ಟಾರ್ಸ್ ಗಳ ಮೂವ್ಸ್ ಗಳನ್ನ ನಾನು ನನ್ನ ಮ್ಯಾಚ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತ ನಮ್ಮ ಜಾನ್ಸಿನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಅವರು ಏಜ್ ಸ್ಟೈಲ್ ಹಾಗೆ ಬೇರಿಂಗ್ ಕಾರ್ಬಿನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೋಸ್ಕರ ಅವರ ಮ್ಯಾಚ್ ಅಲ್ಲಿ ಸ್ಟೈಲ್ ಕ್ಲಾಶ್ ಹಾಗೆ ಎಂಡ್ ಆಫ್ ಡೇ ನ ಕನೆಕ್ಟ್ ಮಾಡಿದ್ರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಇನ್ ಪ್ಯಾರಿಸ್ ನ ಫ್ಯಾನ್ಸ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕ್ಲಾಶ್ ಇನ್ ಪ್ಯಾರಿಸ್ ನ ಫ್ಯಾನ್ಸ್ ಯಾವ ರೀತಿ ಇದ್ರು ಅಂತ. ಸ್ಟೇಡಿಯಂ ಅಲ್ಲಿ ಬಿಟ್ ಹಾಕಿದ್ರೆ ಹೊರಗಡೆನೂ ಕೂಡ ಫ್ಯಾನ್ಸ್ ಗಳು ಅದೇ ರೀತಿ ಬಿಹೇವ್ ಮಾಡಿದ್ದಾರೆ. ಅಂದ್ರೆ ನಮ್ಮ ರಿಯಾ ರಿಪ್ಲಿ ಅವರು ಫ್ರಾನ್ಸ್ ಅಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೂ ಕೂಡ ಫ್ಯಾನ್ಸ್ ಗಳು ಸೀದಾ ಬಂದು ಅವರ ಹತ್ರ ಫೋಟೋಸ್ ಗಳನ್ನ ತಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ರೀತಿ ಹಿಂಸೆ ರೀತಿ ಆಗಿದೆ. ಅಂಡ್ ಅದಕ್ಕೋಸ್ಕರ ನಮ್ಮ ರಿಯಾ ರಿಪ್ಲಿ ಅವರು ಒಂದು ಸ್ಟೋರಿನೂ ಕೂಡ ಅಪ್ಲೋಡ್ ಮಾಡ್ತಾರೆ, ನಿಮ್ಮ ಲಿಮಿಟ್ ಅಲ್ಲಿ ನೀವು ಇರಿ, ನೀವೇನಾದ್ರೂ ನಿಮ್ಮ ಲಿಮಿಟ್ ನ ಕ್ರಾಸ್ ಮಾಡಿದ್ರೆ ನಾನು ರಿಯಾ ರಿಪ್ಲಿ ಆಗ್ಬೇಕಾಗುತ್ತೆ ಅಂತ. ಅಂಡ್ ನಮ್ಮ ಸಿಎಂ ಪಂಕ್ ಅವ್ರಿಗೂ ಕೂಡ ಅದೇ ರೀತಿ ಸಿಚುಯೇಷನ್ ಬಂದಿತ್ತು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಹೇಳ್ತಾರೆ, ಸ್ಟ್ರೇಂಜರ್ಸ್ ಗಳನ್ನ ಫೋರ್ಸ್ಫುಲಿ ಮುಟ್ಟೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ. ಅಂಡ್ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಫ್ಯಾನ್ಸ್ ಗಳು ಯಾವಾಗ ಸೂಪರ್ ಸ್ಟಾರ್ಸ್ ಗಳನ್ನ ಮುತ್ತಾಕೊಳ್ಳೋದಕ್ಕೆ ಶುರು ಮಾಡ್ತಾರೋ ಆಗ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರಿಯಾ ರಿಪ್ಲಿ ಅವರ ಸುತ್ತಮುತ್ತ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದರಲ್ಲಿ ತಪ್ಪು ಡಬ್ಲ್ಯೂ ಕಂಪನಿ ಅವ್ರದೇ ಅಂತ ಅನ್ಕೋತೀನಿ. ನೀವು ಸೂಪರ್ ಸ್ಟಾರ್ಸ್ ಗಳನ್ನ ಕರ್ಕೊಂಡು ಹೋಗಿದಾರ ಅಂದ್ರೆ ಅವರಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಪ್ರೊವೈಡ್ ಮಾಡಲೇಬೇಕು. ಯಾಕಂದ್ರೆ ಅವರು ನಾರ್ಮಲ್ ಅಲ್ಲ, ಅವರು ಹೋದ್ರೆ ಅಫ್ಕೋರ್ಸ್ ಫ್ಯಾನ್ಸ್ ಗಳು ಫೋಟೋ ತಗೊಳ್ಳೋದಕ್ಕೆ ಹೋಗ್ತಾರೆ. ಅಂಡ್ ಅದರಿಂದ ಅವರಿಗೆ ಇರಿಟೇಟ್ ಆಗಿ ಆಗುತ್ತೆ. ಸೊ ಮೊದಲೇ ಈ ಒಂದು ಕೆಲಸನ ಮಾಡಿದಿದ್ರೆ ಇವರೆಲ್ಲ ಈ ರೀತಿ ಸ್ಟೋರಿ ಹಾಕೋ ಅವಶ್ಯಕತೆನೇ ಇರಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಏಜೆಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವತ್ತಿನ ಮಂಡೇ ನೈಟ್ ರಲ್ಲಿ ನಮಗೆ ಯಾವ ರೀತಿ ಏಜೆಲಿ ಅವರ ಟೀಸರ್ಸ್ ಗಳು ನೋಡೋದಕ್ಕೆ ಸಿಕ್ತು ಅಂತ. ಬೆಕ್ಕಿ ಲಿಂಚ್ ಅವರು ಕೂಡ ಏಜೆಲಿ ಅವರ ಟೀಸರ್ಸ್ ಗಳನ್ನ ಡ್ರಾಪ್ ಮಾಡ್ತಾರೆ. ಅಷ್ಟೇ ಅಲ್ಲ ಗೈಸ್, ಆದಷ್ಟು ಬೇಗ ನಮಗೆ ಏಜೆಲಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಯಾವಾಗ ಅಂದ್ರೆ ಪ್ರಾಬಬ್ಲಿ ಗೈಸ್ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಏಜೆಲಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಚಿಕಾಗೋದಲ್ಲಿ ಆಗ್ತಾ ಇದೆ. ಅಂಡ್ ಅದು ಸಿಎಂ ಪಂಕ್ ಹಾಗೆ ಏಜೆಲಿ ಅವರ ಹೋಮ್ ಗ್ರೌಂಡ್. ಅಫ್ಕೋರ್ಸ್ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್ ಅಂದ್ಮೇಲೆ ಅವರ ಹೆಂಡತಿ ಅವ್ರ ಜೊತೆನೆ ಅವ್ರ ಮಲ್ಲೇ ಇರ್ತಾರೆ ಅಲ್ವಾ. ಸೊ ನಮ್ಮ ಸಿಎಂ ಪಂಕ್ ಅವರು ಕೂಡ ಟೀಸ್ ಮಾಡಿದ್ದಾರೆ, ನಾನು ಸ್ಮ್ಯಾಕ್ ಡೌನ್ ಗೆ ಬರ್ತೀನಿ ಅಂತ. ಸೊ ಸ್ಮ್ಯಾಕ್ ಡೌನ್ ಗೆ ಸಿಎಂ ಪಂಕ್ ಅವರು ಬಂದು ತನ್ನ ವೈಫ್ ನ ಕಾಲ್ ಅಪ್ ಮಾಡಬಹುದು. ಅಂಡ್ ಏಜೆಲಿ ಅವರ ರಿಟರ್ನ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲೇ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ರೆಸಲ್ ಪಲೂಜಾಗೆ ಒಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅನೌನ್ಸ್ ಕೂಡ ಮಾಡಬಹುದು. ಸೆತ್ ರೋಲೆನ್ಸ್ ಅಂಡ್ ಬೆಕ್ಕಿ ಲಿಂಚ್ ವರ್ಸಸ್ ಏಜೆಲಿ ಹಾಗೆ ಸಿಎಂ ಪಂಕ್ ಅವರ ನಡುವೆ. ಅದರಲ್ಲೂ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರು ಸಿಎಂ ಪಂಕ್ ಅವರಿಗೆ ಇವತ್ತಿನ ಮಂಡೇ ನೈಟ್ ರಲ್ಲಿ ಯಾವ ರೀತಿ ಅವಮಾನ ಮಾಡಿದ್ರು, ಯಾವ ರೀತಿ ಸ್ಲ್ಯಾಬ್ ಗಳನ್ನ ಕನೆಕ್ಟ್ ಮಾಡಿದ್ರು, ಅದನ್ನ ನೋಡಿ ಯಾವ ಹೆಂಡತಿನೂ ಕೂಡ ಸುಮ್ಮನೆ ಇರೋದಿಲ್ಲ. ಸೊ ರಿವೆಂಜ್ ನ ತಗೊಳ್ಳೋದಕ್ಕೆ ಬಂದೇ ಬರ್ತಾರೆ. ಅಂಡ್ ಆದಷ್ಟು ಬೇಗ ಏಜೆಲಿ ಅವರು 100% ಬಂದೇ ಬರ್ತಾರೆ. ಅಂಡ್ ಆ ಒಂದು 100% ಅನ್ನೋದು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಥವಾ ನೆಕ್ಸ್ಟ್ ಮಂಡೇ ನೈಟ್ ರಲ್ಲೂ ಕೂಡ ನಮ್ಮ ಏಜೆಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಆ ಒಂದು ಮೂಮೆಂಟ್ ಗೆ. ಅಂಡ್ ಫ್ಯಾನ್ಸ್ ಗಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಏಜೆಲಿ ಅವರು ರಿಟರ್ನ್ ಆದಾಗ ಅಂತ ನೋಡೋದಕ್ಕಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಅವರು ತನ್ನ ಮೂವಿ ಇದೆಯಲ್ಲ ಸ್ಮ್ಯಾಶಿಂಗ್ ಮಷಿನ್, ಅದನ್ನ ಪ್ರಮೋಟ್ ಮಾಡೋದಕ್ಕೆ ಹೋಗಿರ್ತಾರೆ. ಅಂಡ್ ಅದರ ಲೇಟೆಸ್ಟ್ ಫೋಟೋ ನೀವು ಇಲ್ಲಿ ನೋಡ್ತಾ ಇರಬಹುದು. ರಾಕು ಯಾವ ರೀತಿ ಸ್ಲಿಮ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ಬಾಡಿ ಎಲ್ಲ ಕರಗಿಸಿ ಅವರು ಒಂದ್ ರೀತಿ ಸ್ಲಿಮ್ ಆಗಿದ್ದಾರೆ ಗುರು. ಅಂಡ್ ಈ ರೀತಿ
ಸ್ಲಿಮ್ ಆಗಿದ್ರೆ ನಾನಂತೂ ಹೇಳ್ತೀನಿ ರಾಕ್ ಅವರು ನಮಗೆ WWE ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗೋದಿಲ್ಲ. ಐ ಥಿಂಕ್ ಸ್ಲಿಮ್ ಅಷ್ಟೊಂದೇನು ಆಗಿಲ್ಲ ಅಂತ ಅನ್ಕೋತೀನಿ. ಅವರು ಆ ರೀತಿ ಫಾರ್ಮಲ್ ಡ್ರೆಸ್ ನ ಹಾಕಿರೋದ್ರಿಂದ ರಾಕ್ ಅವರು ಸ್ಲಿಮ್ ಅಂತ ಅನ್ನಿಸ್ತಾ ಇದ್ದಾರೆ, ಬಟ್ ಬಾಡಿ ಖಂಡಿತವಾಗ್ಲೂ ಇದೆ ಅಂತ ಅನ್ಕೋತೀನಿ. ಒಟ್ನಲ್ಲಿ ಸ್ವಲ್ಪನಾದ್ರೂ ಮಸಲ್ ಲಾಸ್ ನ ನಮ್ಮ ರಾಕ್ ಅವರು ಇಲ್ಲಿ ಮಾಡ್ಕೊಂಡಿದ್ದಾರೆ ತನ್ನ ಮೂವಿ ಪ್ರಮೋಷನ್ ಗೆ. ಈ ರೀತಿ ಏನಾದ್ರೂ ನಮ್ಮ ರಾಕ್ ಅವರು ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಮತ್ತೊಮ್ಮೆ ಅವರು ಮಸಲ್ ನ ಗೈನ್ ಮಾಡ್ಕೊಳ್ಳೋ ತನಕ ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಅದಂತೂ 100%. ಕಾದ್ ನೋಡೋಣ ಗೈಸ್, ರಾಕ್ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಒಂದೊಂದು ಬಾರಿ ಅನ್ಸುತ್ತೆ ಬರ್ದೇ ಇದ್ರೇನೆ ಚೆನ್ನಾಗಿರುತ್ತೆ ಅಂತ, ಬಟ್ ಇನ್ನೊಮ್ಮೆ ಅನ್ಸುತ್ತೆ ಬಂದು ಅವರು ರೋಮನ್ ರೈನ್ಸ್ ಅವರ ಜೊತೆ ಮ್ಯಾಚ್ ಆಡಿ ಹೋಗ್ಬಿಟ್ರೆ ಅಷ್ಟೇ ಸಾಕಲ್ಲ ಅಂತ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.